ಲಾಸ್ಟ್ ವಿಡಿಯೋದಲ್ಲಿ SNQ ಕೋಟಾಗೆ ಸಂಬಂಧಪಟ್ಟಂತೆ ಕೆಲವು ಇನ್ಫಾರ್ಮೇಷನನ್ನು ಹೇಳಿದ್ದೆ. ಸೊ ಯಾವ ರೀತಿ ಅಲಾಟ್ ಮಾಡ್ತಾರೆ, SNQ ಕೋಟಾ ಮೂಲಕ ಯೂಸಸ್ ಏನು ಅಂತ ಹೇಳಿ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಿಮ್ಮ ರ್ಯಾಂಕ್ ಏನಾದರೂ ತುಂಬ ಜಾಸ್ತಿ ಬಂದಿದ್ರೆ, ಓಕೆನಾ, ಸೊ ಬಂದರೆ ಇನ್ ಕೇಸ್ ಓಕೆನಾ, ತುಂಬ ಜಾಸ್ತಿ ರ್ಯಾಂಕ್ ಇದ್ದು ಸೊ ನೀವು SNQ ಕೋಟಾವನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಓಕೆನಾ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರಾ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ನಿಮ್ಮ ರ್ಯಾಂಕ್ ತುಂಬ ಜಾಸ್ತಿ ಇದೆ ಅನ್ನುವಾಗ ನಿಮಗೆ ಕಡಿಮೆ ಫೀಸಲ್ಲಿ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತಿರುತ್ತೆ, ಓಕೆನಾ, ಇಂಜಿನಿಯರಿಂಗ್ ಕೋರ್ಸ್. ಸೊ ಆವಾಗ ಏನು ಮಾಡ್ತೀರಾ, ಟಾಪ್ ಕಾಲೇಜಸನ್ನು ಸೆಲೆಕ್ಟ್ ಮಾಡ್ತೀರಾ ಆಪ್ಷನ್ ಎಂಟ್ರಿಯಲ್ಲಿ. ಸೊ ಆವಾಗ ಖಂಡಿತವಾಗ್ಲೂ ಟಾಪ್ ಕಾಲೇಜಸಲ್ಲಿ ನಿಮ್ಗೆ ನಿಮ್ಮ ಒಂದು ರ್ಯಾಂಕಿಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಆ ಕಾಲೇಜಸ್ಗಳಿಗೆ ಹೋಗ್ತಾ ಇರುತ್ತೆ ಆ ಥರ. ಸೊ ನಿಮಗೆ SNQ ಕೋಟಾ ಬೇಕಿದ್ರೆ ಸೊ ಟಾಪ್ ಕಾಲೇಜಸನ್ನು ಬಿಟ್ಟು ಮೀಡಿಯಮ್ ಕಾಲೇಜಸ್ಗಳಿರುತ್ತಲ್ಲ, ಸೊ ಆ ಒಂದು ಕಾಲೇಜಸ್ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ SNQ ಕೋಟಾ ಮೂಲಕ ಸೀಟ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಯಾರಿಗೆ ಅಂತಂದರೆ ಯಾರ ರ್ಯಾಂಕ್ ತುಂಬ ಜಾಸ್ತಿ ಇರುತ್ತೋ, ನಿಮಗೆ ಕಡಿಮೆ ಫೀಸಲ್ಲಿ ಇಂಜಿನಿಯರಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತಿರುತ್ತೋ, ಸೊ ನೀವು ಈ ಒಂದು ಮೆಥಡ್ಗೆ ಹೋಗ್ಬೋದಾಗಿರುತ್ತೆ, ಓಕೆನಾ. ಸೊ ನಿಮ್ಮ ರ್ಯಾಂಕ್ ಓಕೆ ಆ ಥರ ಇದ್ರೂ ಸಹ ಮೀಡಿಯಮ್ ಕಾಲೇಜಸ್ಗಳ ಚೆಕ್ಔಟ್ ಮಾಡ್ಕೊಳ್ತಿರಲ್ಲ, ಸೊ ಆ ಒಂದು ಕಾಲೇಜಸ್ಗಳಿಗೆ ನೀವು ಆ್ಯಡ್ ಮಾಡ್ಕೊಳ್ತಾ ಬರಬೇಕಾಗಿರುತ್ತೆ ಆಪ್ಷನ್ ಎಂಟ್ರಿಯಲ್ಲಿ. ಸೊ ಆವಾಗ ನಿಮಗೆ SNQ ಕೋಟಾ ಮೂಲಕ ಸೀಟ್ ಸಿಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿನೇ ಇರ್ತಕ್ಕಂಥದ್ದು, ಓಕೆನಾ. ಇದು SNQ ಕೋಟಾ ಮೂಲಕ ಸೀಟ್ ಅಲಾಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿ ಆಗಿರುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.